ಭಾರತೀಯ ಮಾಧ್ಯಮ ವರ್ಗದ ಆಶೋತ್ತರಗಳಿಗೆ ಸ್ಪಂದಿಸುವ ಬಜೆಟ್ ಇದಾಗಿದೆ. 2024-25ರಲ್ಲಿ ಈ ಬಜೆಟ್ನ ಗಾತ್ರ 48,21,000 ಕೋಟಿ ರೂಪಾಯಿಗಳಿತ್ತು. ಈ ಸಾರಿಯ ಈ ಬಜೆಟ್ನ ಗಾತ್ರ 50 ಲಕ್ಷ ಕೋಟಿ 65,345 ಕೋಟಿ ರೂಪಾಯಿ ಇದೆ. ಹೋದ ಸಾರಿಗಿಂತ ಈ ಸಾರಿ ಸುಮಾರು 2 ಲಕ್ಷ ಕೋಟಿಗೂ ಮೇಲ್ಪಟ್ಟು ಹೆಚ್ಚಿನ ಇದನ್ನು ಮಾಡಿದ್ದಾರೆ. ಇದರಿಂದ ಭಾರತೀಯ ಆರ್ಥಿಕತೆಗೆ ಹೆಚ್ಚಿನ ಒತ್ತನ್ನು ನೀಡಿದಂಥ ಬಜೆಟ್ ಇದಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ್ ಕನಸನ್ನು ಸಾಕಾರ ಮಾಡುವ ಬಜೆಟ್ ಈ ಒಂದು ಬಜೆಟ್ ಆಗಿದೆ. ಭಾರತದ ಕೃಷಿಕರ ಏಳಿಗೆಗೆ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇದನ್ನ ಜಾರಿಗೆ ತರ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುವುದರ ಮುಖೇನ ರಾಷ್ಟ್ರದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆಯನ್ನು ಜಾರಿಗೆ ತರುವುದರ ಮುಖೇನ ರಾಷ್ಟ್ರದಲ್ಲಿ 100 ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಈ 100 ಜಿಲ್ಲೆಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೆ ಕಡಿಮೆ ಇಳುವರಿ ತಡೆಗಟ್ಟಲು ಈ ಯೋಜನೆ ಜಾರಿಗೊಳಿಸುವ ಒಂದು ತೀರ್ಮಾನವನ್ನು ಮಾಡಿ ಕೃಷಿಕರಿಗೆ ಅವರ ಆಶಾದಾಯಕ ಚಿಂತನೆಗಳಿಗೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ಜಾರಿಗೆ ತಂದು ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದಾರೆ. ರಸಗೊಬ್ಬರದ ಕೊರತೆಯಾಗದಂತೆ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ಯೂರಿಯಾ ಪ್ಲಾಂಟ್ ಅಸ್ಸಾಂನಲ್ಲಿ 12.7 LMT ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದುವ ಒಂದು ದೊಡ್ಡ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಭಾರತೀಯ ಅಂಚೆ ನವೀಕರಣದ ಮೂಲಕ 1.5 ಲಕ್ಷ ಕೇಂದ್ರಗಳನ್ನು ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಲಾಗಿದೆ. ಕೃಷಿಕರಿಗೆ ಉತ್ತಮ ಗುಣಮಟ್ಟದ ಬೀಜ, ರಸಗೊಬ್ಬರ ಖರೀದಿ ಮತ್ತು ತಂತ್ರಜ್ಞಾನ ಅಳವಡಿಕೆಗೆ ಇದರಿಂದ ಸಹಕಾರಿಯಾಗುತ್ತದೆ. ದೇಶಾದ್ಯಂತ ವೈದ್ಯಕೀಯ ವ್ಯವಸ್ಥೆಗೆ ಹೆಚ್ಚಿನ ಒತ್ತು ನೀಡಲು 10,000 ವೈದ್ಯಕೀಯ ಸೀಟನ್ನು ಹೆಚ್ಚುವರಿಯಾಗಿ ಬಜೆಟ್ನಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಹಿಳಾ ಉದ್ಯಮದಾರರಿಗೆ ಅನುಕೂಲವಾಗುವಂತಹ ಹೊಸ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 36 ಜೀವರಕ್ಷಕ ಔಷಧಿಗಳಿಗೆ ಸಂಪೂರ್ಣ ಸುಂಕ ವಿನಾಯಿತಿಯನ್ನು ನೀಡಲಾಗಿದೆ. ದೇಶೀಯ ಜೀವರಕ್ಷಕ ಔಷಧಿ ತಯಾರಿಕೆಗೆ ಸುಂಕ ವಿನಾಯಿತಿ ನೀಡುವ ಮೂಲಕ ಉತ್ತೇಜನ ನೀಡಲಾಗಿದೆ. ಗ್ರಾಮೀಣ ಭಾಗದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಿಗೆ ಬ್ರಾಂಡ್ ಸಂಪರ್ಕ ನೀಡಲು ಈ ಬಜೆಟ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ 68 ಲಕ್ಷ ರಸ್ತೆ ಬದಿ ವ್ಯಾಪಾರಿಗಳಿಗೆ ಉಪಯೋಗವಾಗಿರುವ PM ಸನ್ನಿಧಿ ಯೋಜನೆಯನ್ನು ಪರಿಷ್ಕರಿಸಿ ಹೆಚ್ಚುವರಿ ಸಾಲ ಸೌಲಭ್ಯಗಳನ್ನು ನೀಡತಕ್ಕಂಥದಕ್ಕೆ ಒಂದು ಸ್ಲ್ಯಾಬ್ ಅನ್ನು ಈಗಾಗಲೇ ಮಾಡಿದ್ದಾರೆ. ಇದು ಒಂದು ಪವಿತ್ರವಾದಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಸಾಮಾನ್ಯರಿಗೆ ತಲುಪಿಸಿದ್ದಾರೆ. ದೇಶಾದ್ಯಂತ 50 ಪ್ರವಾಸಿ ತಾಣಗಳನ್ನು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ನನ್ನ ಇಲಾಖೆ ಜಲ್ ಜೀವನ್ ಮಿಷನ್ 2019ರಲ್ಲಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು 15 ಕೋಟಿ ಮನೆಗಳಿಗೆ ಕೊಳವೆ ಮೂಲಕ ಕುಡಿಯುವ ನೀರನ್ನು ಕಲ್ಪಿಸಲಾಗ್ತಕ್ಕಂಥ ತೀರ್ಮಾನವನ್ನು ಮಾಡಿ ಈಗಾಗಲೇ ಆಗಿದೆ. ಇದು ಇನ್ನೂ ಕೂಡ ಬಾಕಿ ಉಳ್ಕೊಂಡಿರೋದ್ರಿಂದ ಈ ಯೋಜನೆಯನ್ನು 2028ರವರೆಗೂ 100% ಗುರಿ ಸಾಧಿಸೋದಕ್ಕೋಸ್ಕರವಾಗಿ ಯೋಜನೆಯನ್ನು ಮುಂದುವರಿಸತಕ್ಕಂಥ ತೀರ್ಮಾನವನ್ನು ಮಾಡಿ ಒಂದು ಐತಿಹಾಸಿಕ ಇತಿಹಾಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಬರೆದಿದ್ದಾರೆ. ಈ ಬಜೆಟ್ನಲ್ಲಿ ಆರ್ಥಿಕ ಬೆಂಬಲ ನೀಡೋದಕ್ಕೋಸ್ಕರವಾಗಿ ಮುಂದಿನ 4 ವರ್ಷಗಳಲ್ಲಿ 100% ನೀರಾವರಿಯನ್ನ ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಅದಕ್ಕೆ 4 ಲಕ್ಷ ಕೋಟಿ 4.28 ಲಕ್ಷ ಕೋಟಿ ರೂಪಾಯಿಗಳನ್ನು ಇದಕ್ಕೋಸ್ಕರವಾಗಿ ಮೀಸಲಿಡಲಾಗಿದೆ. ರೈಲ್ವೆ ಇಲಾಖೆ ಪ್ರಾಯಶಃ ಕಳೆದ ಸಾಲಿನಲ್ಲಿ ರೈಲ್ವೆ ಇಲಾಖೆಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು 2,62,000 ಕೋಟಿ ರೂಪಾಯಿಯನ್ನು ನೀಡಲಾಗಿದ್ದು ಈ ವರ್ಷ ಈ ಬಜೆಟ್ನಲ್ಲಿ 2,65,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಿಸಲಾಗಿದೆ. ಪ್ರಯಾಣಿಕರ ಸೌಲಭ್ಯಕ್ಕಾಗಿ 12,000 ಕೋಟಿ ರೂಪಾಯಿಗಳನ್ನು ಈ ಸಾರಿ ಹೋದ ಸಾರಿ 15,000 ಕೋಟಿ ಇಟ್ಟಿದ್ರು. ಈ ಸಾರಿ 12,000 ಕೋಟಿ ಇದೆ. ಹೋದ ಸಾರಿ ಇದು ಇನ್ನೂ ಕೂಡ ಖರ್ಚಾಗಬೇಕಾಗಿರೋದ್ರಿಂದ ಅದನ್ನು ಮಿತಿಗೊಳಿಸಿದ್ದಾರೆ.
ಸುರಕ್ಷತೆಗೋಸ್ಕರವಾಗಿ ಹೋದ ಸಾರಿ 1.14 ಲಕ್ಷ 1,16,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ರು. ಈ ಸಾರಿ ಅದನ್ನು 1,16,500 ಕೋಟಿ ರೂಪಾಯಿಗಳನ್ನು ಸುರಕ್ಷತೆಗಾಗಿ ಇಟ್ಟಿದ್ದಾರೆ. ರೈಲ್ವೆ ಸುರಕ್ಷತೆಗೆ ಕವಚ್ 4 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಬಗ್ಗೆ ಪ್ರಾಯೋಗಿಕವಾಗಿ ಅದನ್ನು ಟೆಸ್ಟ್ ಮಾಡಲಾಗಿ ಕವಚವು ದೇಶೀಯ ತಂತ್ರಜ್ಞಾನ ಆಧಾರಿತ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದೆ. ಕವಚನ್ನು ನೀಡತಕ್ಕಂಥದಕ್ಕೆ ಯಶಸ್ವಿಯಾಗಿದೆ. ಸುಮಾರು 10,000 ರೈಲ್ವೆ ಇಂಜಿನ್ಗಳಿಗೆ ಕವಚವನ್ನು ಅಳವಡಿಸಲಾಗುವುದು. ಈ ಕಾರ್ಯ ಪ್ರಗತಿಯಲ್ಲಿದೆ. ನವದೆಹಲಿ ಮುಂಬೈ ಮತ್ತು ನವದೆಹಲಿ ಕಲ್ಕತ್ತಾ ಮಾರ್ಗದಲ್ಲಿ ಡಿಸೆಂಬರ್ 2025ರಲ್ಲಿ ಈ ಕವಚವನ್ನು ಅಳವಡಿಸಿ 10,000 ಟ್ರೈನ್ಗಳಿಗೆ ಈ ಕವಚವನ್ನು ನಾವು ಸಿಗ್ನಲ್ ರಹಿತವಾಗಿ ಮಾಡ್ತಕ್ಕಂಥದಕ್ಕೆ ಒಂದು ಹೊಸ ಕ್ರಾಂತಿಯ ಯೋಜನೆಯನ್ನು ತೀರ್ಮಾನ ಮಾಡಿದ್ದಾರೆ. 2025 ಭಾರತೀಯ ರೈಲ್ವೆ ವಿದ್ಯುತ್ಕರಣ 100% ಮಾಡ್ತಕ್ಕಂಥದಕ್ಕೆ ಇದಕ್ಕೆ ಒಂದು ಶತಮಾನೋತ್ಸವ 2025 ರೈಲ್ವೆ ಇಲಾಖೆ ಎಲ್ಲೆಲ್ಲಿ ಇದೆಯೋ ಎಲ್ಲ ಕಡೆಯಲ್ಲೂ ಕೂಡ ಎಲೆಕ್ಟ್ರಿಫಿಕೇಶನ್ ಮಾಡ್ತಕ್ಕಂಥದಕ್ಕೆ 100% ಮಾಡ್ತಕ್ಕಂಥದಕ್ಕೆ ಒಂದು ಗುರಿಯನ್ನು ಹಾಕಿ ಅದಕ್ಕೊಂದು ಸಂದೇಶವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 2024-25-26ರಲ್ಲಿ ನಾನ್ AC ಇವತ್ತೇನು ಅಮೃತ್ ಭಾರತ್ ರೈಲ್ ಏನಿದೆ ಅದನ್ನು AC ಇದೆ, ಅದನ್ನು ನಾನ್ AC ಮಾಡಿ ಸಾಮಾನ್ಯರು ಕೂಡ ಓಡಾಡ್ತಕ್ಕಂಥದಕ್ಕೆ ಇವತ್ತು ಅದನ್ನು ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಪ್ರಾರಂಭದಲ್ಲಿ 100 ಅಮೃತ್ ಭಾರತ್ ರೈಲುಗಳನ್ನು ತಯಾರಿಕೋಸ್ಕರವಾಗಿ ಮತ್ತು ಆಹ್ಲಾದಕರ ವಾತಾವರಣವನ್ನು ವ್ಯವಸ್ಥೆ ಮಾಡ್ತಕ್ಕಂಥದಕ್ಕೆ ಅಮೃತ್ ಭಾರತ್ ರೈಲ್ವೆಯನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ 4 ವರ್ಷದಲ್ಲಿ 1,300ಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮುಗಿಸ್ತಕ್ಕಂಥದ್ದು ಕೂಡ ಹಣವನ್ನು ಮೀಸಲಾಗಿಡಿದೆ. ಒಂದೇ ಭಾರತ್ ಸ್ಲೀಪರ್ ಕೋಚು ಪರೀಕ್ಷಾರ್ಥವಾಗಿ ನಡೀತಾ ಇದೆ. 50 ಒಂದೇ ಭಾರತ್ ಸ್ಲೀಪರ್ ಟ್ರೈನನ್ನು 50 ಒಂದೇ ಭಾರತ್ ಸ್ಲೀಪರ್ ಟ್ರೈನನ್ನು 25, 26, 27 ಸಿದ್ಧಪಡಿಸಿ ಲೋಕಾರ್ಪಣೆಗೊಳಿಸಲಾಗುವುದು. ಇವು ದೂರದ ಪ್ರಯಾಣಕ್ಕೆ ಅನುಕೂಲವಾಗಿದೆ. ಕಳೆದ ಬಾರಿ ಕರ್ನಾಟಕಕ್ಕೆ ರೈಲ್ವೆ ಬಜೆಟ್ನಲ್ಲಿ 7,559 ಕೋಟಿ ಇತ್ತು. ಹೋದ ಸಾರಿ 7,559 ಕೋಟಿ ಇತ್ತು. ಈ ಬಾರಿ ಕರ್ನಾಟಕಕ್ಕೆ 7,564 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. ಹೋದ ವರ್ಷ ನಮ್ಮ ರೈಲ್ವೆ ಬಜೆಟ್ ಕರ್ನಾಟಕಕ್ಕೆ 7,559 ಕೋಟಿ ಕೊಟ್ಟಿದ್ರು. ಈ ಬಾರಿ 7,564 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಸಬರ್ಬನ್ ರೈಲ್ವೆಗೆ ಹೋದ ಸಾರಿ 350 ಕೋಟಿ ರೂಪಾಯಿ ಕೊಟ್ಟು ಮೀಸಲಾಗಿ ಇಟ್ಟಿದ್ರು, ಅದು ಖರ್ಚು ಮಾಡ್ತಾ ಇದ್ದೀವಿ. ಈ ಬಾರಿಯೂ ಕೂಡ 350 ಕೋಟಿ ರೂಪಾಯಿಗಳನ್ನು ಅದಕ್ಕೆ ನೀಡಲಾಗಿದೆ. ಜನಪ್ರಿಯ ಬಜೆಟ್ ನೀಡಿದ ವಿತ್ತ ಸಚಿವ ಈ ಒಂದು ಎಲ್ಲವನ್ನೂ ಕೂಡ ಮಾಡಿದಂಥ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದವರೇ ಆದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡಿರ್ತೀವಿ. ರೈಲ್ವೆ ಹಾಗೂ ಜಲಜೀವನ್ ಮಿಷನ್ ಆದ್ಯತೆ ನೀಡಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ನಾನು ಅತ್ಯಂತ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇದಕ್ಕಾಗಿ ಇಂಥ ಒಳ್ಳೆಯ ಬಜೆಟ್ ನೀಡಿ ಕರ್ನಾಟಕ ಅಭಿವೃದ್ಧಿಯಲ್ಲಿ ಯಾವುದೇ ರಾಜ್ಯಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಯೋಜನೆಗಳನ್ನು ನೀಡಿ ಇದನ್ನು ಮಾಡಿರ್ತಕ್ಕಂಥ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ, ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ, ಕರ್ನಾಟಕದ ಜನತೆ ಪರವಾಗಿ, ತುಮಕೂರಿನ ಜನತೆ ಪರವಾಗಿ, ರಾಜ್ಯದ ಎಲ್ಲ 6.5 ಕೋಟಿ ಕನ್ನಡಿಗರ ಪರವಾಗಿ ಆ ಭಾಗದ ಒಬ್ಬ ಪ್ರತಿನಿಧಿಯಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ಕರ್ನಾಟಕದಲ್ಲಿ ಬಹುತೇಕ ಎಲ್ಲೆಲ್ಲಿ ನ್ಯೂ ಲೈನ್ಗಳು ಬರ್ತಾ ಇದೆ, ಈಗೆಲ್ಲಕ್ಕೂ ಕೂಡ ದುಡ್ಡನ್ನು ಬಿಟ್ಟಿದ್ದಾರೆ. ಯಾವ್ಯಾವುದೋ ವರ್ಷಗಳಿಂದ ನಿಂತಿತ್ತೋ ಎಲ್ಲವನ್ನು ಕೂಡ ಮಾಡೋ ಜೊತೆಯಲ್ಲಿ ನನಗನ್ನಿಸ್ತದೆ ನಾವು ನಿರೀಕ್ಷೆನೂ ಕೂಡ ಮಾಡಿದಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಇನ್ನು ಒಂದು ವರ್ಷದಲ್ಲಿ ಹೋದ ವರ್ಷದ 7,559, ಈ ಸಾರಿ 7,564 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿ ನಮ್ಮಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಯೋಜನೆಗಳನ್ನು ಪೂರ್ತಿ ಮಾಡ್ತಕ್ಕಂಥದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದಕ್ಕೆ ಈ ಬಜೆಟ್ಟು ನಮಗೆ ಒಂದು ದಿಕ್ಸೂಚಿಯಾಗಿದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ
ವಿತ್ತ ಸಚಿವರಿಗೆ, ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರಿಗೆ, ನಮ್ಮ ಮಂತ್ರಿಗಳಾದ ಜಲಶಕ್ತಿಯ ಮಂತ್ರಿಗಳಾದ ಸನ್ಮಾನ್ಯ CR ಪಾಟೀಲ್ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಕರ್ನಾಟಕದ ಜನತೆ ಪರವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಸರ್, ಬಿಹಾರಕ್ಕೆ ಕೊಟ್ಟಂತಹ ಏನು ಪ್ರಶಸ್ತಿ ಏನಿದೆ ಅದನ್ನು ಕರ್ನಾಟಕಕ್ಕೆ ಕೊಟ್ಟಿಲ್ಲ ಅನ್ನುವಂಥದ್ದು. ಯಾಕಂದ್ರೆ 4 ಜನ ಮಿನಿಸ್ಟರ್ ಇದ್ದಾರೆ, ಇವರು ಯಾವುದೇ ವಿಚಾರವಾಗಿ ಕೂಡ ಮಾತನಾಡ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಒಂದು ಕಾಂಗ್ರೆಸ್ನವರು ಆರೋಪ ಮಾಡೋದಕ್ಕೆ ಅವ್ರು ಇರೋದು. 50 ವರ್ಷ ಆರೋಪ ಮಾಡಿಕೊಂಡೇ ಬಂದರು. ಅವರಿದ್ದಾಗ ಅಧಿಕಾರದಲ್ಲಿದ್ದಾಗೂ ಕೂಡ ಅವರೇನು ಮಾಡಲಿಲ್ಲ. ಈ ಸಾರಿಯ ಬಡ್ಜೆಟ್ ಒಂದು ಯೋಜನೆಗಳನ್ನು ಕೊಡುವಾಗ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ರಾಜ್ಯಗಳಿಗೆ ಯಾವ ರೀತಿ ಆದ್ಯತೆ ಕೊಡಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರ ದೂರದೃಷ್ಟಿ, ಭವಿಷ್ಯದ ಭಾರತವನ್ನು ಯಾವ ರೀತಿ ಕೊಂಡೊಯ್ಯಬೇಕು ಅನ್ನುವ ಅವರ ಚಿಂತನೆ ಏನಿದೆ, ಅದರೊಳಗೆ ಕರ್ನಾಟಕ ಬೇರೆ ಮತ್ತೊಂದು ಬೇರೆ ಅನ್ನುವ ಭಾವನೆಯೇ ಇಲ್ಲ. ನನಗನ್ನಿಸ್ತದೆ ಇನ್ನೂ ಪೂರ್ಣ ಪ್ರಮಾಣದ ಆಯವ್ಯಯವನ್ನು ನಾವು ನೋಡಬೇಕಾಗಿದೆ. ಯಾವ್ಯಾವುದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಹಾರದಲ್ಲಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆ ಥರದ ಅವಶ್ಯಕತೆಗಳಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಕೂಡ ಚರ್ಚೆ ಮಾಡ್ತೀವಿ. ಒಂದು ಸತ್ಯ, ಇಷ್ಟು ಒಳ್ಳೆಯ ಬಡ್ಜೆಟನ್ನು ನೀಡ್ತಕ್ಕಂಥ ಕೆಲಸಕ್ಕೆ ಅವರ ದೊಡ್ಡ ದೂರದೃಷ್ಟಿಗೆ ನಾನು ಅಭಾರಿಯಾಗ್ತೀನಿ. ಕಾಂಗ್ರೆಸ್ನವ್ರು ಹೇಳೋದಕ್ಕೆ ಅವ್ರು ಬೇರೆ ಏನು ಇರೋದಿಲ್ಲ, ಹೇಳ್ತಾರೆ. ಅವ್ರ ಕಾಲದಲ್ಲಿ ಏನಾಗಿತ್ತು ಅನ್ನೋದು ಕೂಡ ಅವರು ಅದನ್ನು ಕೂಡ ಚಿಂತನೆಯನ್ನು ಮಾಡಬೇಕಾಯ್ತದೆ. ವೈಯಕ್ತಿಕ ಆದಾಯ ತೆರಿಗೆದಾರರಿಗೆ ರಿಲೀಫ್ ಕೊಟ್ಟಿದ್ದೀವಿ ಅಂತ ಮೇಲ್ನೋಟಕ್ಕೆ ತೋರ್ಪಡಿಕೆ ಮಾಡ್ಕೊಳ್ತಾ ಇದ್ದಾರೆ. 12 ಲಕ್ಷ ಇದು ಮಾಡ್ತಾ ಇದ್ದಾರೆ, ಬಟ್ 20 ಲಕ್ಷ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅನ್ನುವಂಥದ್ದು. ಅಪ್ಪ, ಒಂದು ನಿಮಿಷ, ಹೇಳೋರೆಲ್ಲ ಹೇಳ್ತಾ ಇದ್ದಾರೆ ಇವರು 50 ವರ್ಷ ದೇಶ ಆಡಿದ್ರು. ಯಾವತ್ತಾರು ಈ ಥರದ್ದು ಒಂದಿನ ಒಂದು ಬಡ್ಜೆಟ್ ಕೊಟ್ಟಿದ್ದಾರೆ, ತೆಗೆದು ನೋಡಿ. ಪಕ್ಷಿ ನೋಟ ನೋಡಬೇಕಾಯ್ತದೆ. ಇದೊಂದು ಬಂಪರ್ ಕೆಲಸ. ಮಧ್ಯಮ ವರ್ಗದವ್ರು ಕೊಟ್ಟಿರ್ತಕ್ಕಂಥ ಕೇವಲ ಅದೊಂದೇ ಅಲ್ಲ, ಔಷಧಿಗಳು ಏನು ಇವತ್ತು ನಮಗೆ ಕ್ಯಾನ್ಸರ್ಗಿರ್ಬೋದು, ಬೇರೆ ಬೇರೆ ಔಷಧಿಗಳಿರ್ಬೋದು, 100ಕ್ಕೆ 100 ಸುಂಕ ವಿನಾಯಿತಿಯನ್ನು ನೀಡ್ತಕ್ಕಂಥದ್ದು, ದೇಶದಲ್ಲೇ ಉತ್ಪತ್ತಿ ಮಾಡ್ತಕ್ಕಂಥವ್ರಿಗೆ ಉತ್ತೇಜನ ನೀಡ್ತಕ್ಕಂಥದ್ದು, ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಈ ಎಲ್ಲವನ್ನೂ ಕೂಡ ನೋಡಿದಾಗ ಯಾವ ವಿಕಸಿತ ಭಾರತವನ್ನು ಯಾವ ರೀತಿ ಮುಂದೆ ಕೊಂಡೊಯ್ಬೋದು ಅನ್ನೋದಕ್ಕೆ ಇವರ ದೂರದೃಷ್ಟಿ ಚಿಂತನೆ ಏನಿದೆ. ನಾನು ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ವರ್ಷ ಮಂತ್ರಿಯೂ ಆಗಿದ್ದೀನಿ, ಶಾಸಕನೂ ಆಗಿದ್ದೀನಿ, MLCನೂ ಆಗಿದ್ದೀನಿ, ಕೆಲಸ ಮಾಡಿದ್ದೀನಿ. ಕೇವಲ ರಾಷ್ಟ್ರದ ಪ್ರಧಾನಿಗಳು 3ನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ದೇಶದ ಬಗ್ಗೆ, ದೇಶದ ಚಿಂತನೆಯನ್ನು ಮಾಡಿರ್ತಕ್ಕಂಥ ಅವರ ಎಲ್ಲ ರಾಜ್ಯಗಳ ಬಗ್ಗೆ ಯಾವುದೋ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ಸಣ್ಣ ಕ್ಲೇಶವೂ ಇಟ್ಕೊಳ್ಳದೆ ಇಷ್ಟೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಧಾನಿಗಳ ಬಗ್ಗೆ ಮಾತನಾಡುವಾಗ ಬೇರೆಯವರಾದವ್ರು ನಾವು ಕೂಡ ಚಿಂತನೆಯನ್ನು ಮಾಡಿ ನಮ್ಮ ಕಾಲದಲ್ಲಿ ಏನಾಯಿತು ಅನ್ನೋದನ್ನು ಅವ್ರು ಸ್ವಲ್ಪ ಜ್ಞಾಪಕ ಮಾಡ್ಕೊಬಿಟ್ರೆ ಅವ್ರಿಗೆ ಅದು ಅನುಕೂಲ ಆಯ್ತದೆ. ಸರ್, ಈಗ ಬಹಳಷ್ಟು ರೈಲ್ವೆ ಯೋಜನೆಗಳ ಪ್ರಸ್ತಾಪ ರಾಜ್ಯ ಸರ್ಕಾರ ಮಾಡಿತ್ತು. ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಯೋಜನೆಗಳಿಗೆ ವಿಶೇಷ ಅನುದಾನ ಕೊಡುವಂತದ್ದು ನಾವು ಯಾವ್ಯಾವ ಯೋಜನೆಗಳು ನಡೀತಾ ಇದೆ, ಸುಮಾರು 39-40 ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ನಡೀತಾ ಇದೆ. ಎಲ್ಲವನ್ನು ನಮಗೆ ಅದ್ರ ಹಿಂದ್ಲಿದ್ದು ಎಲ್ಲವನ್ನು ಕೂಡ ಮುಗಿಸ್ತಕ್ಕಂಥ ಕೆಲಸ ಮಾಡಿ ಏನು ನಾವು ಈಗಾಗಲೇ ಅಲ್ಲ ಅಂದರೆ ಅದಲ್ದಿರ ಏನು ಇತ್ತೀಚೆಗೆ ನಾನು ರಾಯದುರ್ಗ, ತುಮಕೂರು ಬೆಳಗಾಮು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ಗದಗು, ವಾಡಿ, ಮತ್ತು ಬೇರೆ ಬೇರೆ ನಾನು ಏನು ಹೋಗಿದ್ದೆ ಮೊನ್ನೆ ಕಾಚಿಗುಡ್ಡದಿಂದ ಹಿಡಿದು ಲೋಕಾಪುರ ಎಲ್ಲಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲವೂ ಕೂಡ ಮುಗಿಯುವಂತಕ್ಕೆ ಬರ್ತಾ ಇದೆ. ನನಗನ್ಸಂತೆ 2027 ಒಳಗಡೆ ಕರ್ನಾಟಕದ ಅನೇಕ ಹಳೆಯ ಸ್ಕೀಮ್ಗಳೇನಿವೆ ಎಲ್ಲವನ್ನು ಕೂಡ ಮುಗಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ, ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವೆಲ್ಲವನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.